ಬೆಂಗಳೂರಿನಲ್ಲಿ ಎಪಿಎಂಸಿ ಅಧ್ಯಕ್ಷನ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಕಡಬಗೆರೆ ಮೇಲೆ ಫೈರಿಂಗ್ ನಡೆಸಲಾಗಿದ್ದು, ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ಗುಂಡಿನ ದಾಳಿ ನಡೆದಿದೆ. ಕೋಗಿಲು ಕ್ರಾಸ್ ಸಿಗ್ನಲ್ನಲ್ಲಿ ಕಾರ್ನಲ್ಲಿ ಕುಳಿತಿದ್ದಾಗ ಕೃತ್ಯ ನಡೆಸಲಾಗಿದ್ದು, ಶ್ರೀನಿವಾಸ್ ಕಡಬಗೆರೆ ದಾಸನಪುರ ಎಪಿಎಂಸಿ ಅಧ್ಯಕ್ಷರು ಶ್ರೀನಿವಾಸ್ ಕಡಬಗೆರೆ ಅಲಿಯಾಸ್ ಡಾಬಾ ಸೀನಾ ಮೇಲೆ ಫೈರಿಂಗ್ ನಡೆಸಲಾಗಿದೆ. ಸಿಗ್ನಲ್ನಲ್ಲಿ ಕಾರ್ನಲ್ಲಿ ಕುಳಿತಿದ್ದಾಗ ಈ ಘಟನೆ ನಡೆದಿದೆ. ಶ್ರೀನಿವಾಸ್ ಕಡಬಗೆರೆ ಅಲಿಯಾಸ್ ಡಾಬಾ ಸೀನಾ ಸಿಗ್ನಲ್ನಲ್ಲಿ ಕಾರ್ನಲ್ಲಿ ಕುಳಿತಿದ್ದಾಗ ಇವರ ಮೇಲೆ ಗುಂಡನ್ನ ಹಾರಿಸಿ ಪರಾರಿಯಾಗೋಕೆ ಯತ್ನ ಮಾಡಲಾಗಿದೆ. ಹೋಂಡಾ ಸಿಟಿ ಕಾರಿನ ಸಂಖ್ಯೆ ಕೂಡ ಪತ್ತೆಯಾಗಿದ್ದು, KA04 MS 605 ನಂಬರ್ನ ಕಾರ್ನ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಪಲ್ಸರ್ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳಿಂದ ಕೃತ್ಯ ನಡೆದಿದೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿದೆ. ಇನ್ನು ಶ್ರೀನಿವಾಸ್ ಕಡಬಗೆರೆ ಕಾರು ಚಾಲಕ ಮೂರ್ತಿಗೂ ಕೂಡ ಗಾಯವಾಗಿದ್ದು, ಹೆಬ್ಬಾಳದ ಕೊಲಂಬಿಯಾ ಏಷಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಈಶಾನ್ಯ ವಿಭಾಗದ ಡಿಸಿಪಿ ಹರ್ಷ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಲಹಂಕ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ. न्यूज़ चैनल ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಘಟನೆ ನಡೆದ ಸ್ಥಳದ ದೃಶ್ಯಗಳು ಇವು. ಶೂಟೌಟ್ ಅಥವಾ ಫೈರಿಂಗ್ ನಡೆದಿರುವ ಒಂದು ಘಟನೆಗೆ ಸಾಕ್ಷಿ ಎಂಬಂತೆ ರಸ್ತೆಯಲ್ಲಿ ಅಲ್ಲಲ್ಲಿ ಕಾರಿನ ಗಾಜು ಪುಡಿ ಪುಡಿಯಾಗಿ ಬಿದ್ದಿರೋದನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಬೆಂಗಳೂರಿನಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಘರ್ಷಣೆ ನಡೆದಿರೋದು ಅನ್ನೋ ಮಾಹಿತಿ ಲಭ್ಯವಾಗಿದ್ದು, ಇಲ್ಲಿನ ಕೋಗಿಲು ಕ್ರಾಸ್ ಬಳಿಯಲ್ಲಿ ಎಪಿಎಂಸಿ ಅಧ್ಯಕ್ಷನನ್ನ ಗುರಿಯಾಗಿಸಿಕೊಂಡು ಫೈರಿಂಗ್ ನಡೆಸಲಾಗಿದೆ. ಈ ಘಟನೆಯಲ್ಲಿ ಎಪಿಎಂಸಿ ಅಧ್ಯಕ್ಷರ ಕಾರು ಚಾಲಕನಿಗೂ ಕೂಡ ಗಾಯವಾಗಿದೆ. ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಕಡಬಗೆರೆ ಮೇಲೆ ಫೈರಿಂಗ್ ಅನ್ನ ನಡೆಸಲಾಗಿದೆ. ಇವರು ಸಿಗ್ನಲ್ ಬಳಿಯಲ್ಲಿ ಕಾರ್ನಲ್ಲಿ ಕುಳಿತಿದ್ದಾಗ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಅವರ ಮೇಲೆ ಅಟ್ಯಾಕ್ ಮಾಡಿರೋದು ಕೂಡ ತಿಳಿದು ಬಂದಿದೆ. ಇನ್ನು ದಾಸನಪುರ ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಕಡಬಗೆರೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಶ್ರೀನಿವಾಸ್ ಕಡಬಗೆರೆ ಅಲಿಯಾಸ್ ಡಾಬಾ ಸೀನಾ ಮೇಲೆ ದಾಳಿಯನ್ನ ನಡೆಸಲಾಗಿದ್ದು, ಸಿಗ್ನಲ್ನಲ್ಲಿ ಕಾರ್ನಲ್ಲಿ ಕುಳಿತಿದ್ದಾಗ ಗುಂಡನ್ನ ಹಾರಿಸಿ ಪರಾರಿಯಾಗಿದ್ದಾರೆ. ಇನ್ನು ಶ್ರೀನಿವಾಸ್ ತೆರಳುತ್ತಾ ಇದ್ದ ಕಾರಿನ ಸಂಖ್ಯೆ ಕೂಡ ಗೊತ್ತಾಗಿದ್ದು, ಹೋಂಡಾ ಸಿಟಿ ಕಾರಿನ ಸಂಖ್ಯೆ KA04 MS 605 ಅಂತ ತಿಳಿದು ಬಂದಿದೆ. ಇನ್ನು ಪಲ್ಸರ್ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳಿಂದ ಈ ಕೃತ್ಯ ಎಸಗಲಾಗಿದೆ. ಶ್ರೀನಿವಾಸ್ ಕಡಬಗೆರೆ ಕಾರು ಚಾಲಕ ಮೂರ್ತಿಗೂ ಕೂಡ ಘಟನೆಯಲ್ಲಿ ಗಾಯವಾಗಿದ್ದು, ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಈಗಾಗಲೇ ಈಶಾನ್ಯ ವಿಭಾಗದ ಡಿಸಿಪಿ ಹರ್ಷ ಭೇಟಿ ನೀಡಿದ್ದು, ಸ್ಥಳದ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಯಲಹಂಕ ಪೊಲೀಸರು ಕೂಡ ಪರಿಶೀಲನೆಯಲ್ಲಿ ನಿರತರಾಗಿದ್ದಾರೆ. ಇನ್ನು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ಫೈರಿಂಗ್ ನಡೆಸಿದಂತ ಸಂದರ್ಭದಲ್ಲಿ ಚಿಮ್ಮಿದ ಬುಲೆಟ್ಗಳು ರಸ್ತೆಯಲ್ಲಿ ಇನ್ನೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನ ಗಮನಿಸಬಹುದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಬುಲೆಟ್ಗಳು ರಸ್ತೆಯಲ್ಲಿ ಬಿದ್ದಿರೋದು. ಎಪಿಎಂಸಿ ಅಧ್ಯಕ್ಷನನ್ನ ಟಾರ್ಗೆಟ್ ಆಗಿಟ್ಕೊಂಡು ಬುಲೆಟ್ಗಳನ್ನ ಫೈರ್ ಮಾಡಲಾಗಿದೆ. ಆದರೆ ಈ ಒಂದು ಘಟನೆಯಲ್ಲಿ ಎಪಿಎಂಸಿ ಅಧ್ಯಕ್ಷರ ಕಾರು ಚಾಲಕನಿಗೆ ಕೂಡ ಗಾಯವಾಗಿದ್ದು, ಆತನನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಿಂದೆ ಬನ್ನಿ
ಬೆಂಗಳೂರು ಮತ್ತೊಮ್ಮೆ ಗುಂಡಿನ ಶಬ್ದಕ್ಕೆ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿರೋದು. ಬೆಂಗಳೂರಿನ ಸಮೀಪದ ಕೋಗಿಲು ಕ್ರಾಸ್ ಬಳಿಯಲ್ಲಿ ಮತ್ತೊಮ್ಮೆ ಗುಂಡುಗಳ ಸದ್ದು ಕೇಳಿಬಂದಿದೆ. ಯಾವ ಕಾರಣಕ್ಕೆ ಫೈರಿಂಗ್ ನಡೆಸಲಾಗಿದೆ, ಯಾರು ಫೈರಿಂಗ್ ನಡೆಸಿದ್ದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಆದರೆ ಟಾರ್ಗೆಟ್ ಆಗಿದ್ದು ಮಾತ್ರ ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಕಡಬಗೆರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಘಟನೆಯಲ್ಲಿ ಈತ ಹಾಗೆ ಈತನ ಕಾರು ಚಾಲಕನ ಮೇಲೆ ಏನು ಹಲ್ಲೆ ನಡೆಸಿದ ಸಂದರ್ಭದಲ್ಲಿ ಗಾಯಗಳಾಗಿರುವುದು, ಇಬ್ಬರಿಗೂ ಕೂಡ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಆಸ್ಪತ್ರೆಗೆ ಕಾರು ಚಾಲಕನನ್ನ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಕಡಬಗೆರೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ದಾಸನಪುರ ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಕಡಬಗೆರೆ ಇವರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ನಡೆಸಲಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಇನ್ನು ಶ್ರೀನಿವಾಸ್ ಕಡಬಗೆರೆ ಅಲಿಯಾಸ್ ಡಾಬಾ ಸೀನನ ಮೇಲೆ ಫೈರಿಂಗ್ ನಡೆಸಿದ ಸಂದರ್ಭದಲ್ಲಿ ಆತನ ಕಾರು ಚಾಲಕ ಮೂರ್ತಿಗೂ ಕೂಡ ಗಾಯವಾಗಿದೆ. ಹಾಗಾಗಿ ಆತನನ್ನ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಪಲ್ಸರ್ ಬೈಕ್ ನಲ್ಲಿ ಬಂದಿದ್ದ ಕೆಲವರು ಫೈರಿಂಗ್ ನಡೆಸಿದ್ರು ಅನ್ನೋ ಮಾಹಿತಿ ಅಷ್ಟೇ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಯಾರು ಬಂದಿದ್ದು ಹಾಗೆ ಯಾವ ಕಾರಣಕ್ಕೆ ಫೈರಿಂಗ್ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, 3-4 ಬುಲೆಟ್ಗಳು ಈಗಾಗಲೇ ರಸ್ತೆಯ ಮಧ್ಯದಲ್ಲಿ ಚೆಲ್ಲಾಪಿಲ್ಲಿ ಆಗಿರೋದು ಕೂಡ ದೃಶ್ಯದಲ್ಲಿ ಸೆರೆಯಾಗಿದೆ. ನೇರವಾಗಿ ಅವರ ಕಾರನ್ನ ಟಾರ್ಗೆಟ್ ಮಾಡಿಕೊಂಡು, ಅಂದ್ರೆ ಏನು ದಾಸನಪುರ ಎಪಿಎಂಸಿನ ಅಧ್ಯಕ್ಷ ಶ್ರೀನಿವಾಸ್ ಕಡಬಗೆರೆಯನ್ನ ಟಾರ್ಗೆಟ್ ಮಾಡಿಕೊಂಡು ಫೈರಿಂಗ್ ಮಾಡಲಾಗಿರುತ್ತೆ. ಆ ಸಂದರ್ಭದಲ್ಲಿ ಕಾರು ಚಾಲಕನಿಗೆ ಕೂಡ ಗಾಯವಾಗಿರುವುದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಷ್ಣು ಪ್ರಸಾದ್, ಎಷ್ಟೊತ್ತಿಗೆ ನಡೆದಿರೋ ಘಟನೆ ಇದು? ಯಾರು ಫೈರಿಂಗ್ ಮಾಡಿದ್ದಾರೆ, ಏನ್ ಕಾರಣ ಇರಬಹುದು? ಏನಾದ್ರೂ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಎಕ್ಸಾಕ್ಟ್ ಸುಮಾರು 11:45 ವೇಳೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಇವತ್ತು ಬೆಳಗ್ಗೆ ಸುಮಾರು ಆಡೋಗ್ಲೆ ನಡೆದಿರುವಂತದ್ದು. 11:45 ವೇಳೆಯಲ್ಲಿ ಶ್ರೀನಿವಾಸ ಬೆಂಗಳೂರಿನಿಂದ ಏನೋ ಆ ಕಡೆಗೆ ದೇವನಹಳ್ಳಿ ಕಡೆಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಯಲಹಂಕದಲ್ಲಿರುವಂತಹ ಕೋಗಿಲು ಸಿಗ್ನಲ್ ಕ್ರಾಸ್ ನಲ್ಲಿ ಆತ ಏನೋ ಸಿಗ್ನಲ್ ನಲ್ಲಿ ಕಾರ್ ನಿಂತಿದ್ದಂತಹ ಸಂದರ್ಭದಲ್ಲಿ 2 ಕಾರುಗಳ ನಡುವೆ ಬಂದು ನಿಂತಹ ಒಂದು ಪಲ್ಸರ್ ಬೈಕ್ ನಿಂದ ಒಂದು ದಾಳಿ ನಡೆದಿರುವಂತದ್ದು. ಇಬ್ಬರು ಸಹಿತ ಒಂದು ಪ್ಲಾಸ್ಟಿಕ್ ಇರುವಂತಹ ಒಂದು ಮಾಸ್ಕ್ ಅನ್ನ ಮುಖಕ್ಕೆ ಹಾಕೊಂಡು ಅವ್ರ ಮೇಲೆ ಏಕಾಏಕಿ ದಾಳಿ ನಡೆಸುವಂತದ್ದು. ಮತ್ತೆ ತಕ್ಷಣ ಕಾರನ್ನ ಮೂವ್ ಮಾಡುವಂತಹ ಪ್ರಯತ್ನವನ್ನು ಸಹಿತ ಕಾರಿನಲ್ಲಿದ್ದಂತಹ ಡ್ರೈವರ್ ಶ್ರೀನಿವಾಸ್ ಕೂಡ ನಡೆಸಿದ್ದಾರೆ. ಮೂರ್ತಿ ಸಹಿತ ಡ್ರೈವರ್ ನಡೆಸಿರುವಂತದ್ದು. ಈ ವೇಳೆಯಲ್ಲಿ ಶ್ರೀನಿವಾಸ್ ಹಾಗೂ ಮೂರ್ತಿ ಇಬ್ಬರ ಮೇಲೂ ಸಹಿತ ಈಗ ದಾಳಿಯಾಗಿದೆ. ಇಬ್ಬರಿಗೂ ಸಹಿತ ಗಂಭೀರ ಗಾಯ ಆಗಿರೋದು ಈಗ ಕನ್ಫರ್ಮ್ ಆಗಿರುವಂತದ್ದು. ಇನ್ನ ಇಬ್ಬರನ್ನ ಸಹಿತ ತಕ್ಷಣ ಏನು ಮಾಹಿತಿ ಸಿಕ್ಕಿದ ತಕ್ಷಣ ಇಲ್ಲಿದ್ದಂತಹ ಕೆಲ ಸ್ಥಳೀಯರು ಸಹಿತ ಅವ್ರನ್ನ ತಕ್ಷಣ ಇರುವಂತಹ ಕೊಲಂಬಿಯಾ ಮೊದಲು ಅಲ್ಲಿರುವಂತಹ ಹತ್ತಿರದ ಶುಶ್ರೂಷಾ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಆಸ್ಪತ್ರೆಗೆ ಹೋದಂತಹ ವೇಳೆಯಲ್ಲಿ ಅಲ್ಲಿ ಆಗಲ್ಲ ಅಂತ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರನ್ನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ಈಗ ಕರೆತರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೆಬ್ಬಾಳದಲ್ಲಿರುವಂತಹ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಈಗ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ಘಟನೆ ಬಗ್ಗೆ ಹೇಳೋದಾದ್ರೆ ಸುಮಾರು 11:45 ವೇಳೆಯಲ್ಲಿ ಘಟನೆ ನಡೆದಿರುವಂತದ್ದು. ಇವರು ತಮ್ಮ ಹೋಂಡಾ ಸಿಟಿ ಕಾರ್ ಇರುವಂತದ್ದು, ಅದು KA04 MS 605 ಅಂತ ಗಾಡಿ ನಂಬರು, ಅದು ಸರ್ಕಾರಕ್ಕೆ ಸೇರಿದಂತಹ ಏನು ವಾಹನ. ಇವರು ದಾಸನಪುರದಲ್ಲಿ ಏನು ಎಪಿಎಂಸಿ ಅಧ್ಯಕ್ಷರಾಗಿ ಇರುವ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ನೀಡಿರುವಂತಹ ವಾಹನವನ್ನು ಬಳಸಿಕೊಂಡು ಅದರಿಂದ ಹೋಗ್ತಿದ್ದಂತಹ ವೇಳೆಯಲ್ಲಿ ಅವರ ಮೇಲೆ ಈಗ ದಾಳಿ ನಡೆಸಿರುವಂತದ್ದು. ಈಗ ಅವರು ಯಾರು ದಾಳಿ ನಡೆಸಿದ್ರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರಿಗೆ ಯಾವುದೇ ರೀತಿ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ. ಯಾಕಂತಂದ್ರೆ ದಾಳಿ ನಡೆಸಿದಂತಹ ಬಳಿಕ ದುಷ್ಕರ್ಮಿಗಳು ಸ್ವಲ್ಪ ದೂರ ಹೋದಂತಹ ವೇಳೆಯಲ್ಲಿ ಆ ಮಾಸ್ಕ್ ಅನ್ನ ಅಲ್ಲೇ ಬಿಸಾಡಿ ಈಗ ಪರಾರಿಯಾಗಿದ್ದಾರೆ ಅನ್ನೋದು ಈಗ ಪೊಲೀಸರಿಗೆ ಲಭ್ಯ ಆಗಿರುವಂತದ್ದು. ಸುಮಾರು 4-5 ಬಾರಿ ಅವರ ಮೇಲೆ ಫೈರಿಂಗ್ ದಾಳಿ ನಡೆದಿರುವಂತದ್ದು. ರಸ್ತೆಯಲ್ಲೆಲ್ಲ ಈಗ ಗುಂಡಿನ ಫಲಕ್ಗಳು ಬಿದ್ದಿರೋದನ್ನು ಸಹಿತ ಈಗ ಪೊಲೀಸರು ಈಗ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇನ್ನು ಶ್ರೀನಿವಾಸ್ ಕಡಬಗೆರೆ ಅವರು ದಾಸನಪುರದಲ್ಲಿ ಇರುವಂತದ್ದು. ಈ ಇಷ್ಟ ಅಲ್ಲದೆ ಇವರು ರೌಡಿ ಪಾಯ್ಸನ್ ರಾಮ್ ಅವರ ಸ್ವಂತ ಅಣ್ಣ ಕೂಡ ಅನ್ನೋದು ಈಗ ಸ್ಪಷ್ಟವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಒಂದ್ ಕಡೆ ಈಗ ಪಾಯ್ಸನ್ ರಾಮನ ವಿರುದ್ಧ ಇದ್ದಂತಹ ದುಷ್ಕರ್ಮಿಗಳು ಅವ್ರ ಮೇಲೆ ಇರುವಂತಹ ಕೋಪವನ್ನು ಇವ್ರ ಮೇಲೆ ತೀರ್ಕೊಂಡಿದ್ದಾರೆ ಅನ್ನೋ ಒಂದು ಶಂಕೆ ಸಹಿತ ವ್ಯಕ್ತವಾಗ್ತಿರುವಂತದ್ದು. ಜೊತೆಗೆ ಶ್ರೀನಿವಾಸ್ ಇತ್ತೀಚೆಗೆ ಅಷ್ಟೇ ಇನ್ನು ಬಿಜೆಪಿಯ ಶಾಸಕನಾಗಿದ್ದಂತಹ ವಿಶ್ವನಾಥ್ ಅವ್ರ ಜೊತೆ ಏನೋ ಸಾಕಷ್ಟು ಗುರ್ಸ್ಕೊಂಡಿದ್ದವರು, ತುಂಬಾ ಆಪ್ತರಾಗಿದ್ದವರು, ಇತ್ತೀಚೆಗೆ ಬಿಜೆಪಿ ತೊರೆದು ಏನೋ ಕಾಂಗ್ರೆಸ್ಗೆ ಸೇರಿದ್ದಾರೆ. ಇದರಿಂದ ಏನಾದ್ರೂ ಅದ್ರ ಮೇಲೆ ಕೋಪವನ್ನ ತೀರ್ಕೊಳ್ಳುವಂತ ಕೆಲಸ ಆಗಿದೆಯಾ ಅನ್ನೋ ಒಂದು ಶಂಕೆ ಸಹಿತ ವ್ಯಕ್ತವಾಗ್ತಿರುವಂತದ್ದು. ಅಷ್ಟೇ ಅಲ್ಲದೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಮಾಹಿತಿಯನ್ನ ನೀಡ್ತಾ ಇದ್ರು. ಒಟ್ಟಾರೆ ದಾಸನಪುರ ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಕಡಬಗೆರೆ ಕಾರಿನ ಮೇಲೆ ದಾಳಿಯನ್ನ ನಡೆಸಲಾಗಿರುವುದು. ಪ್ರಮುಖವಾಗಿ ಶ್ರೀನಿವಾಸ್ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ನಡೆಸಲಾಗಿರುವ ದಾಳಿ ಇದು ಅಂತ ಕೂಡ ಹೇಳಲಾಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಕಾರು ಚಾಲಕನಿಗೆ ಕೂಡ ಗಾಯವಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ.
ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ವಿಷ್ಣು ಪ್ರಸಾದ್, ಹೇಳ್ತಾ ಇದ್ರಿ ಏನೆಲ್ಲ ಕಾರಣಗಳಿರಬಹುದು ಅಂತ ತೆಗೆದಿದ್ದಾಗ ಕೆಲವೊಂದು ಡೀಟೇಲ್ಸ್ ಲಭ್ಯವಾಗ್ತಾ ಇರೋದು, ಅಂದ್ರೆ ಅವರ ಹಿನ್ನೆಲೆ ಬಗ್ಗೆ ಕೂಡ ಕೆಲವೊಂದು ಅಂಶಗಳು ಈಗ ಮಾಹಿತಿ ಲಭ್ಯವಾಗ್ತಿರೋದು. ಸೊ ಮುಂದುವರಿಸಬಹುದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಕಡೆಯಿಂದ ಈಗ ಒಂದು ಕಾರಣಗಳು ಸಿರುವಂತದ್ದು. ಯಾಕಂತಂದ್ರೆ ಇವರು ಬಿಜೆಪಿಯಲ್ಲಿ ಸಾಕಷ್ಟು ಗುರುತಿಸಿಕೊಂಡಿದ್ರು, ಮತ್ತೆ ದಾಸನಪುರ ಸುತ್ತಮುತ್ತ ಭಾಗದಲ್ಲಿ ಏನೋ ಇಡೀ ಬಿಜೆಪಿನ ಸಂಘಟನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಪಕ್ಷಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದ್ರು. ಅದರಂತೆ ಅಲ್ಲಿರುವಂತಹ ಸ್ಥಳೀಯ ಶಾಸಕ ವಿಶ್ವನಾಥ್ ಅವರಿಗೆ ಇವರು ತುಂಬಾ ಆಪ್ತ ವ್ಯಕ್ತಿ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿರುವಂತದ್ದು. ಆ ಆಪ್ತವಾಗಿದ್ದಂತವರು ಇತ್ತೀಚೆಗೆ ಬಿಜೆಪಿನ ತೊರೆದು ಕಾಂಗ್ರೆಸ್ಗೆ ಸೇರಿದ್ರು. ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ಏನಾದ್ರು ದಾಳಿ ನಡೆದಿದೆಯಾ ಅನ್ನೋ ಒಂದು ಶಂಕೆ ಸಹಿತ ವ್ಯಕ್ತ ಆಗ್ತಿರುವಂತದ್ದು. ಅಷ್ಟೇ ಅಲ್ಲದೆ ಅವ್ರ ಅಣ್ಣ ಆಗಿರುವಂತಹ ಕಡುಬಗೆರೆ ಪಾಯ್ಸನ್ ರಾಮ ಅಂತ ಹೇಳಿ ಕಡುಬಗೆರೆಯಲ್ಲಿರುವಂತದ್ದು, ಆತ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಕೂಡ ಆಗಿರುವಂತದ್ದು. ಆತನ ಸ್ವಂತ ಅಣ್ಣ ಇವರಾಗಿರುವಂತದ್ದು. ಅಂದ್ರೆ ಇವರ ತಮ್ಮ ಮೇಲೆ ಇರುವಂತಹ ದೇಶಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಇವ್ರ ಮೇಲೆ ದಾಳಿ ನಡೆಸಿದ್ರೆ ಅನ್ನೋ ಒಂದು ವ್ಯಕ್ತ ಆಗ್ತಿರುವಂತದ್ದು. ಅಷ್ಟೇ ಅಲ್ಲದೆ ಇನ್ನು ದಾಸನಪುರ ಎಪಿಎಂಸಿ ಚುನಾವಣೆಯ ಸಂದರ್ಭದಲ್ಲಿ ಸಹಿತ ಇವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಕೊಂಡಂತಹ ಸಂದರ್ಭದಲ್ಲಿ ಸಾಕಷ್ಟು ಇವರ ಪಕ್ಷದಿಂದಲೂ ಸಹಿತ ಇವರ ವಿರುದ್ಧ ಏನೋ ಸಾಕಷ್ಟು ಜನರು ಸಹಿತ ಮುಗಿಬಿದ್ದಿದ್ರು. ಮತ್ತೆ ಆ ಟೈಮಲ್ಲೂ ಸಹಿತ ಸಣ್ಣ ಪುಟ್ಟ ಗಲಾಟೆಗಳು ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ಹಳೆ ದ್ವೇಷಕ್ಕೆ ಯಾರಾದ್ರೂ ಈ ಕೃತ್ಯ ಎಸಗಿದಾರ ಅನ್ನೋ ಒಂದು ಶಂಕೆ ಸಹಿತ ವ್ಯಕ್ತ ಆಗ್ತಿರುವಂತದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಲಹಂಕ ಠಾಣೆ ಪೊಲೀಸರು ಕೇಸನ್ನು ಕೂಡ ದಾಖಲಿಸಿಕೊಂಡು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳದಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಆ ಸ್ಕೂಟರ್ ಏನು ಪಲ್ಸರ್ ಬೈಕ್ ನಲ್ಲಿ ಬಂದು ದಾಳಿ ನಡೆಸಿದ್ರು, ಆ ಗಾಡಿ ಹೋದಂತಹ ಏರಿಯಾದ ಸಿಸಿಟಿವಿ ದೃಶ್ಯಗಳನ್ನು ಕಲೆ ಹಾಕೋದಕ್ಕೂ ಸಹಿತ ಈಗ ಪೊಲೀಸರು ಮುಂದಾಗ್ತಿರುವಂತದ್ದು. ಆದ್ರೆ ಈ ಘಟನೆಗೆ ಪ್ರಮುಖವಾಗಿ ಕಾರಣ ಏನು ಅನ್ನೋದು ಈಗ ಇಲ್ಲಿ ತನಕ ಸ್ಪಷ್ಟವಾಗಿಲ್ಲ. ಮತ್ತೆ ಶ್ರೀನಿವಾಸ್ ಬೆಳಗ್ಗೆ ಎಲ್ಲಿ ಬೆಂಗಳೂರಿಗೆ ಏನಕ್ಕೋಸ್ಕರ ಬಂದಿದ್ರು, ಮತ್ತೆ ಅವ್ರು ಹೋಗ್ತಿರೋದನ್ನ ಅವ್ರನ್ನ ಸಂಪೂರ್ಣವಾಗಿ ಫಾಲೋ ಮಾಡ್ಕೊಂಡು ಹೋಗಿ ಈ ಕೃತ್ಯವನ್ನ ಎಸಗಲಾಗಿದೆಯಾ ಅನ್ನೋ ಒಂದು ಶಂಕೆಗಳು ಸಹಿತ ಆಗ್ತಾ ಇರುವಂತದ್ದು. ಸದ್ಯ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ 3 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿರುವಂತದ್ದು. ಡಿಸಿಪಿ ಈಶಾನ್ಯ ವಿಭಾಗದ ಡಿಸಿಪಿ ಹರ್ಷ ಅವರ ನೇತೃತ್ವದಲ್ಲಿ ಈಗ ತಂಡಗಳು ಸಹಿತ ಕಾರ್ಯಾಚರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ವಿಷ್ಣು ಪ್ರಸಾದ್, ಜೊತೆಗೆ ಶ್ರೀನಿವಾಸ್ ಕಡೆಯವರು ಯಾರಾದ್ರೂ ಬಂದಿದ್ದಾರಾ ಈಗ ಸ್ಥಳಕ್ಕೆ, ಅಥವಾ ಪೊಲೀಸರಿಗೆ ಯಾರು ಮಾಹಿತಿ ಕೊಡ್ತಾ ಇದ್ದಾರಾ? ಯಾರು ಇರಬಹುದು, ಯಾರಿಂದ ಈ ಕೃತ್ಯ ನಡೆದಿರಬಹುದು ಅನ್ನೋ ಅಂದಾಜು ಏನಾದ್ರೂ ಅವರಿಂದ ಲಭ್ಯವಾಗ್ತಿದ್ಯಾ ಅಂತ ಹೇಳಿ? ಸ್ಮಿತಾ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಪ್ಡೇಟ್ಗಳು ಲಭ್ಯ ಆಗ್ತಿಲ್ಲ. ಯಾಕಂತಂದ್ರೆ ಬೆಳಗ್ಗೆ ಏನು ಘಟನೆ ನಡೀತು 11:45 ವೇಳೆಯಲ್ಲಿ ಏಕಾಏಕಿ ಹೋಗ್ತಾ ಏನು ಸಿಗ್ನಲ್ ನಿಂತಿದ್ದಂತಹ ಕಾರಿನ ಮೇಲೆ ದಾಳಿ ನಡೀತು. ದಾಳಿ ನಡೆಸಿದ ಸಂದರ್ಭದಲ್ಲಿ ಏನು ಶ್ರೀನಿವಾಸ್ ಅವರ ಮೇಲೆ ಗುಂಡಿನ ದಾಳಿ ನಡೆಸಿದಂತಹ ವೇಳೆಯಲ್ಲಿ ಶ್ರೀನಿವಾಸ್ ಅವರು ಸ್ವತಃ ಅವ್ರ ಡ್ರೈವರ್ಗೆ ಸಹಿತ ಹೇಳಿರುವಂತದ್ದು ಗಾಡಿ ಮೂವ್ ಮಾಡುವಂತೇಳಿ. ಅಂದ್ರೆ ಸಿಗ್ನಲ್ ಇದ್ದಂತಹ ಸಂದರ್ಭದಲ್ಲಿ ಶೂಟ್ಔಟ್ ಆಯ್ತು, ತಕ್ಷಣ ಗಾಡಿಯನ್ನು ಸ್ವಲ್ಪ ದೂರ ಮೂವ್ ಮಾಡಿರುವಂತದ್ದು. ಆದ್ರೆ ಏನೋ ಅವರ ಡ್ರೈವರ್ ಮೂರ್ತಿ ಅವರ ಕೈಗೂ ಸಹಿತ ಗಂಭೀರವಾದಂತಹ ಏಟ್ ಬಿದ್ದಂತಹ ಕಾರಣ ಈಗ ಮೂರ್ತಿ ಅವರನ್ನು ಸಹಿತ ಈಗ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ಸ್ಥಳಕ್ಕೆ ಹೋದಂತಹ ಪೊಲೀಸರಿಗೆ ಸ್ಥಳೀಯರು ಹೇಳ್ತಿರುವಂತಹ ಮಾಹಿತಿ ಪ್ರಕಾರ ಕರೆಕ್ಟ್ ಆಗಿ 2 ಕಾರುಗಳು ನಿಂತಿತ್ತು. ಈ ವೇಳೆಯಲ್ಲಿ ಮಧ್ಯದಲ್ಲಿ ಬಂದಿದ್ದಂತಹ ಒಂದು ಕಾರಿನಿಂದ ಏಕಾಏಕಿ ಗುಂಡಿನ ಶಬ್ದ ಕೇಳಿದಂಥದ್ದು. ಸುಮಾರು 3-4 ಬಾರಿ ಏನೋ ಗುಂಡಿನ ಶಬ್ದ ಕೇಳ್ತು. ನಾವೆಲ್ಲರೂ ಸ್ಥಳೀಯರೆಲ್ಲ ಹತ್ರಕ್ಕೆ ಹೋಗಿ ನೋಡುವಷ್ಟರಲ್ಲಿ ಆ ಕಾರು ಸಹಿತ ಮೂವ್ ಆಗೋಕಾಯ್ತು. ಮತ್ತೆ ಆ ಬೈಕ್ ಏಕಾಏಕಿ ಸ್ಪೀಡ್ ಆಗಿ ಹೋದಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಸ್ವಲ್ಪ ಒಂದು 500 ಮೀಟರ್ ಹೋದಂತಹ ಬಳಿಕ ಅವರು ಮುಖದಲ್ಲಿದ್ದಂತಹ ಮಾಸ್ಕ್ ಅನ್ನು ತೆಗೆದು ಬಿಸಾಕಿ ಪರಾರಿಯಾಗಿದ್ದಾರೆ ಅನ್ನೋದನ್ನ ಈಗ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ಕೊಡ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೋ ಪೊಲೀಸರು ಸಹಿತ ಸುತ್ತಮುತ್ತ ಏನೋ ಈಶಾನ್ಯ ವಿಭಾಗದ ಎಲ್ಲಾ ಇನ್ಸ್ಪೆಕ್ಟರ್ಗಳು ಸಹಿತ ಸ್ಥಳದಲ್ಲಿ ಜಮಾಯಿಸಿರುವಂತದ್ದು. ಮತ್ತೆ ಸ್ಥಳದಲ್ಲಿ ಕೆಲ ಕಾಲ ಏನು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಮತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೃತ್ಯವನ್ನು ಏನಕ್ಕೋಸ್ಕರ ಮಾಡಿದ್ರು ಅನ್ನೋದಕ್ಕೆ ಈಗ ಡಿಸಿಪಿ ಅವರು ಅವರ ಮನೆಯವರನ್ನು ಸಂಪರ್ಕ ಮಾಡೋದಕ್ಕೂ ಸಹಿತ ಮುಂದಾಗ್ತಿರುವಂತದ್ದು. ಇದರಂತೆ ಮೊದಲನೇದಾಗಿ ಅವರನ್ನ ಶುಶ್ರೂಷಕ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆಸ್ಪತ್ರೆಗೆ ಹೋದಂತಹ ವೇಳೆಯಲ್ಲಿ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಅವರನ್ನ ಕೊಲಂಬಿಯಾ ಆಸ್ಪತ್ರೆಗೆ ಚಿಕಿತ್ಸೆ ನೀಡಲಾಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಶ್ರೀನಿವಾಸ್ಗಿಂತ ಹೆಚ್ಚಾಗಿ ಅವರ ಡ್ರೈವರ್ ಮೂರ್ತಿ ಸ್ಥಿತಿ ಸಾಕಷ್ಟು ಗಂಭೀರ ಆಗಿದೆ ಅನ್ನೋದು ಈಗ ಸ್ಪಷ್ಟವಾಗ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯ ಆಗಬೇಕಿದೆ. ಸುಸ್ಮಿತಾ, ವಿಷ್ಣು ಪ್ರಸಾದ್, ಜೊತೆಗೆ ಈಗ ಆರೋಪಿಗಳ ಪತ್ತೆಗೆ ಪೊಲೀಸರು ಯಾವ ರೀತಿ ಜಾಲ ಬೀಸಿದ್ದಾರೆ ಅಂತ ಹೇಳಿ, ಯಾಕಂತಂದ್ರೆ ಪ್ರಾಥಮಿಕವಾಗಿ ಲಭ್ಯವಾಗಿರೋದು ಪಲ್ಸರ್ ಬೈಕ್ ಅನ್ನು ಬಳಸಲಾಗಿದೆ ಕೃತ್ಯಕ್ಕೆ ಅಂತ ಹೇಳಿ. ಸೊ ತಪಾಸಣೆ ನಡೆಸೋದು ಆ ತರ ಏನಾದ್ರೂ ನಡೆಸಲಾಗ್ತಿದ್ಯಾ? ಹೇಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಲಭ್ಯವಾಗ್ತಿದ್ಯಾ? ಸ್ಮಿತಾ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಏನು ಡಿಸ್ಟ್ರಿಕ್ಟ್ ಅವರು 3 ವಿಶೇಷ ತಂಡಗಳನ್ನು ರಚನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಸ್ಥಳೀಯರು ನೀಡಿರುವಂತಹ ಮಾಹಿತಿ ಪ್ರಕಾರ ಬಂದಿದ್ದಂತಹ ಪಲ್ಸರ್ ಬೈಕ್ಗೆ ನಂಬರ್ ಪ್ಲೇಟೇ ಇರಲಿಲ್ಲ ಅನ್ನೋದು ಈಗ ಒಂದ್ ಕಡೆ ಕನ್ಫರ್ಮ್ ಆಗ್ತಿರುವಂತದ್ದು. ಅದರಲ್ಲೂ ಸಹಿತ ಹಿಂಭಾಗದಲ್ಲಿ ಇದ್ದಂತಹ ಮುಂದಿನ ಭಾಗದಲ್ಲಿ ನಂಬರ್ ಪ್ಲೇಟ್ ಇರಲಿಲ್ಲ. ಹಿಂಭಾಗದಲ್ಲಿರುವಂತಹ ಏನು ನಂಬರ್ ಪ್ಲೇಟ್ ನ ಮಾಸ್ಕ್ ಹಾಕಿ ಅದನ್ನು ಕ್ಲೋಸ್ ಮಾಡಲಾಗಿತ್ತು ಅಂತೇಳಿ ಈಗ ಸ್ಥಳೀಯರು ಮಾಹಿತಿ ನೀಡ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಪೊಲೀಸರು ಏನೋ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಸಹಿತ ಈ ಬಗ್ಗೆ ಮಾಹಿತಿ ನೀಡುವಂತಹ ಕೆಲಸವನ್ನು ಕೂಡ ಮಾಡಿದರೆ. ದೇವನಹಳ್ಳಿಯ ಪೊಲೀಸರು ಹಾಗೂ ಬಾಗ್ಲೂರು ಠಾಣೆಯ ಪೊಲೀಸರು ಸಹಿತ ಈ ಸಂಬಂಧಪಟ್ಟಂತೆ ಮಾಹಿತಿ ನೀಡುವಂತಹ ಕೆಲಸವನ್ನು ಕೂಡ ಮಾಡಿದರೆ. ಆ ಭಾಗದಲ್ಲಿ ಹೋಗುವಂತಹ ಎಲ್ಲ ವಾಹನಗಳನ್ನ ಚೆಕ್ ಮಾಡಲು ಸಹಿತ ಈಗ ಪೊಲೀಸರು ಮುಂದಾಗ್ತಿರುವಂತದ್ದು. ಆದ್ರೆ ಇಲ್ಲಿ ತನಕ ಪೊಲೀಸರಿಗೆ ಯಾವುದೇ ರೀತಿಯ ಸಣ್ಣ ಸುಳಿವು ಸಹಿತ ಸಿಕ್ಕಿಲ್ಲ. ಜೊತೆಗೆ ಏನಕ್ಕೋಸ್ಕರ ಈ ಘಟನೆ ನಡೀತು ಅನ್ನೋದಕ್ಕೆ ಸಾಕಷ್ಟು ಅನುಮಾನಗಳಿರುವಂತದ್ದು. ಈಗಾಗಲೇ 3 ರೀತಿಯ ಅನುಮಾನಗಳನ್ನ ಈಗಾಗಲೇ ವ್ಯಕ್ತಪಡಿಸಿರುವಂತೆ ಏನು ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತೆ ವರ್ಕೌಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನ ಸ್ಥಳದಲ್ಲಿ ಇದ್ದಂತಹ ಏನು ಕಡುಬಗೆರೆ ಶ್ರೀನಿವಾಸ್ ಅವರ ಬಳಿ ಈಗ ಸ್ಟೇಟ್ಮೆಂಟ್ ಕೊಡೋದು ಸಹಿತ ಪೊಲೀಸರು ಕೊಲಂಬಿಯಾ ಆಸ್ಪತ್ರೆಗೆ ಹೋದಂತಹ ವೇಳೆಯಲ್ಲಿ ಅವರಿಗೆ ಯಾವುದೇ ರೀತಿ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯಾಗ್ತಿಲ್ಲ. ಯಾಕಂತಂದ್ರೆ ಇಬ್ಬರು ಸ್ಥಿತಿ ಸಹಿತ ಸಾಕಷ್ಟು ಗಂಭೀರವಾಗಿರುವಂತದ್ದು. ಇಬ್ಬರಿಗೂ ಸಹಿತ ಐಸಿಯುನಲ್ಲಿ ಚಿಕಿತ್ಸೆ ನೀಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಬುಲೆಟ್ ಅವರಿಗೆ ತಗಲಿದೆ ಅನ್ನೋದು ಸಹಿತ ಒಂದೆಡೆ ಕನ್ಫರ್ಮ್ ಆಗಿರುವಂತದ್ದು. ಇನ್ನ ಅವರು ಕನ್ಫರ್ಮ್ ಆಗಿ ಅವ್ರು ಚೇತರಿಸಿಕೊಂಡ ಬಳಿಕ ಅವರು ನೀಡುವಂತಹ ಸ್ಟೇಟ್ಮೆಂಟ್ ಮೇಲೆ ಒಂದ್ ಕಡೆ ಈಗ ಯಾರು ಕೃತ್ಯವನ್ನು ಎಸಗಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕಾಗುತ್ತೆ. ಇನ್ನೊಂದೆಡೆ ಈ ಘಟನೆಗೆ ಸಂಬಂಧಪಟ್ಟಂತೆ ದುಷ್ಕರ್ಮಿಗಳು ಯಾರು ಬಂದೋಗಿದ್ರು ಅನ್ನೋದಕ್ಕೆ ಈಗಾಗಲೇ ಪೊಲೀಸರು ಟವರ್ ಲೊಕೇಶನ್ ಇರ್ಬೋದು, ಮತ್ತೆ
ಆ ಮುಂಭಾಗದಲ್ಲಿ ಬರುವಂತಹ ಎಲ್ಲ ವಾಹನಗಳನ್ನು ತಡೆದು ಚೆಕ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಏನೋ ಮುಖ್ಯ ರಸ್ತೆ ಆಗಿರುವ ಹಿನ್ನೆಲೆಯಲ್ಲಿ ಆರೋಪಿಗಳು ಸಿಗ್ತಾರ ಅನ್ನುವಂಥದ್ದು ಶಂಕೆಗಳಾಗಿ ಉಳಿದುಕೊಂತಿರುವಂತದ್ದು. ಸದ್ಯ ಪೊಲೀಸರ ತಂಡ ಈಗ ಅವರಿಗೆ ಹುಡುಕಾಟ ನಡೆಸುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಸ್ಮಿತಾ, ವಿಷ್ಣು ಪ್ರಸಾದ್ ಜೊತೆಗೆ ಎಪಿಎಂಸಿ ಅಧ್ಯಕ್ಷರು ಕೂಡ ಆಗಿದ್ರು ತಾವು ಹೇಳ್ತಿದ್ದಂಗೆ, ಬೇರೆ ಅವರ ಸಹೋದರನ ಹಿನ್ನೆಲೆ ನೋಡೋದಾದ್ರೂ ಕೂಡ ಬೇರೆ ಏನಾದ್ರೂ ಈ ರೀತಿ ಕಲಹಗಳು ಇತ್ತೀಚೆಗೆ ನಡೆದಿದ್ದಿತ್ತ, ಇವರು ಯಾವ್ದ್ರಲ್ಲಾರು ಇನ್ವಾಲ್ವ್ ಆಗಿದ್ದಿತ್ತ ಜಗಳ ಕದನ ಆ ಥರದ್ರಲ್ಲಿ ಅನ್ನೋದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಸ್ಮಿತಾ, ಅದು ಇತ್ತೀಚೆಗೆ ಘಟನೆಗಳು ನಡೆದಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಎಪಿಎಂಸಿ ಚುನಾವಣೆ ನಡೀತಿತ್ತು. ಈ ಸಂದರ್ಭದಲ್ಲಿ ಅವರ ಅಧ್ಯಕ್ಷ ಹುದ್ದೆ ಅಲಂಕರಿಸುವುದಕ್ಕೆ ಮುಂಚೆ ಏನು ಬಿಜೆಪಿಯಿಂದ ತೊರೆದು ಕಾಂಗ್ರೆಸ್ಗೆ ಹೋಗಿದ್ರು. ಈ ವೇಳೆಯಲ್ಲಿ ಅಲ್ಲಿದ್ದಂತಹ ಸ್ಥಳೀಯ ಬಿಜೆಪಿ ಮುಖಂಡರ ಜೊತೆ ಇವರ ನಡುವೆ ಏನು ಮಾತಿನ ಚಕಮಕಿ ಏನಾಗಿತ್ತು, ಮತ್ತೆ ಸಾಕಷ್ಟು ಜಗಳಾಗಿತ್ತು ಅನ್ನೋದು ಒಂದ್ ಕಡೆ ಸ್ಪಷ್ಟ ಆಗಿರುವಂತದ್ದು. ಈ ವೇಳೆಯಲ್ಲಿ ಸಹಿತ ಹಿಂದೆ ಏನು ಸಾಕಷ್ಟು ದ್ವೇಷವನ್ನು ಬೆಳೆಸಿಕೊಂಡಿದ್ರು, ಅವ್ರ ಮೇಲೆ ದಾಳಿ ನಡೆಸೋದಕ್ಕೂ ಸಹಿತ ಕೆಲವರು ಮುಂದಾಗಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅದಲ್ಲದೆ ಸ್ಥಳೀಯ ಶಾಸಕ ಆಗಿರುವಂತಹ SR ವಿಶ್ವನಾಥ್ ಏನಿದ್ದಾರೆ, ಅವರ ಜೊತೆ ಇವರು ಇತ್ತೀಚಿನ ದಿನಗಳಲ್ಲಿ ಒಂದ್ ರೀತಿ ಹಾವು ಮುಂಚಿತರ ಆಗಿದ್ರು. ಸಾಕಷ್ಟು ಬಾರಿ ಅವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿರುವಂತದ್ದು. ಸಾರ್ವಜನಿಕ ಪ್ರದೇಶದಲ್ಲಿ ನಡೆದಂತಹ ಕೆಲ ಕಾರ್ಯಕ್ರಮಗಳು ಸಹಿತ ಇಬ್ಬರ ನಡುವೆ ಜಗಳ ನಡೆದಿದ್ರ ಬಗ್ಗೆ ಸಹಿತ ಏನೋ ಮಾಹಿತಿ ಈಗ ಪೊಲೀಸರಿಗೆ ಲಭ್ಯ ಆಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆ ಟೀಮಿಂದ ಏನಾದ್ರೂ ಇವರ ಮೇಲೆ ದಾಳಿ ನಡೆದಿದೆಯಾ ಅನ್ನೋ ಒಂದು ಶಂಕೆಯು ಸಹಿತ ಒಂದೆಡೆ ವ್ಯಕ್ತ ಆಗುತ್ತೆ. ಇನ್ನೊಂದೆಡೆ ಏನೋ ಅವರ ಈ ಇತ್ತೀಚಿನ ದಿನಗಳಲ್ಲಿ ಅವರ ಬೆಳವಣಿಗೆಯನ್ನು ಸಹಿತ ಕೆಲವರು ದುಷ್ಕರ್ಮಿಗಳು ಮಾಡಿರ್ಬೋದು ಅನ್ನೋ ಶಂಕೆನೂ ವ್ಯಕ್ತ ಆಗ್ತಿರುವಂತದ್ದು. ಅದಲ್ಲದೆ ಸಹಿತ ಅವರ ತಮ್ಮ ಏನು ಪಾಯ್ಸನ್ ರಾಮ ಇರುವಂತದ್ದು, ಆತ ಈಗಾಗಲೇ ಸಾಕಷ್ಟು ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿ ಬಂದಿದ್ದು, ಮತ್ತೆ ಸಾಕಷ್ಟು ಪ್ರಕರಣಗಳಲ್ಲಿ ಸಹಿತ ಆತ ಸಾಕಷ್ಟು ದ್ವೇಷವನ್ನು ಕಟ್ಕೊಂಡಿದ್ದ. ಅವನ ಮೇಲಿನ ಸೇಡಿಗೆ ಏನಾದ್ರು ಈ ಕೃತ್ಯವನ್ನು ಎಸಗಿದ್ರ ಅನ್ನುವಂಥದ್ದು ಸಹಿತ ಶಂಕೆ ವ್ಯಕ್ತ ಆಗ್ತಿರುವಂತದ್ದು. ಒಟ್ಟಿನಲ್ಲಿ ಈಗ ಕಡಬಗೆರೆ ಶ್ರೀನಿವಾಸ್ ಅವರಿಗೆ ಈಗ ಟ್ರೀಟ್ಮೆಂಟ್ ನೀಡಲಾಗ್ತಿರುವಂತದ್ದು. ಅವ್ರು ಚೇತರಿಸಿಕೊಂಡು ಬಳಿಕ ಅವರಿಗೆ ನೀಡುವಂತಹ ಸ್ಟೇಟ್ಮೆಂಟ್ ಮೇಲೆ ಈಗ ಯಾವ ರೀತಿ ಘಟನೆ ನಡೆದಿದೆ ಅನ್ನೋದನ್ನ ಸಂಖ್ಯೆ ವ್ಯಕ್ತ ಆಗ್ತಿರುವಂತ, ಮತ್ತೆ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿ ಆಗ್ಬೋದು. ಅದಲ್ಲದೆ ಸಹಿತ ಈಗ ಪೊಲೀಸರು ಕಾಲ್ ಟವರ್ ಲೊಕೇಶನ್ ಇರ್ಬೋದು, ಮತ್ತೆ ಆ ಭಾಗದ ರಸ್ತೆ ಭಾಗದಲ್ಲಿ ಹೋಗುವಂತ ವಾಹನಗಳನ್ನ ಚೆಕಿಂಗ್ ಮಾಡ್ತಾ ಇದ್ದಾರೆ. ಇದರ ಆಧಾರದ ಮೇಲೆ ಚೆಕ್ ಮಾಡಿದಂತಹ ವೇಳೆ ಸಹಿತ ಆರೋಪಿಗಳು ಸುಳಿವು ಸಿಗುವಂತ ಸಾಧ್ಯತೆಗಳಿರುವಂತದ್ದು. ಸ್ಮಿತಾ, ವಿಷ್ಣು ಪ್ರಸಾದ್ ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಯಾರಾದ್ರೂ ಹೇಳಿಕೆ ನೀಡಿದಾರಾ ಪೊಲೀಸರಿಗೆ, ಏನ್ ನಡೀತು ಹೇಗ್ ನಡೀತು ಅನ್ನೋದ್ರ ಬಗ್ಗೆ, ಜೊತೆಗೆ ಅವರಿಂದ ಏನಾದ್ರೂ ಸುಳಿವು ಪತ್ತೆ ಆಗಿದ್ಯಾ ಆರೋಪಿಗಳ ಬಗ್ಗೆ, ಪೊಲೀಸರು ಏನಾದ್ರೂ ಈ ಬಗ್ಗೆ ಇನ್ಫಾರ್ಮೇಶನ್ ಬಿಟ್ಕೊಟ್ಟಿದಾರಾ ಅಂತ ಹೇಳಿ? ಸ್ಮಿತಾ, ಈಗಾಗಲೇ ಪೊಲೀಸರು ಏನು ಘಟನೆ ನಡೆಯಿತು, ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿರುವಂತದ್ದು. ಕೆಲವು ಸ್ಥಳೀಯರು ಮತ್ತೆ ಸಿಗ್ನಲ್ ಇದ್ದಂತಹ ಅವರು PC ಏನೋ ಮೊದಲನೇದಾಗಿ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿರುವಂತದ್ದು. ತಕ್ಷಣ ಅಲ್ಲಿಗೆ ಯಲಹಂಕ ಪೊಲೀಸರು ಭೇಟಿ ನೀಡಿರುವಂತದ್ದು. ಜೊತೆಗೆ DCP ಹರ್ಷ ಅವರು ಸಹಿತ ಅವರ ಟೀಮ್ ಸಮೇತ ಅಲ್ಲಿಗೆ ಹೋಗಿ ನೋಡಿರುವಂತದ್ದು. ಈ ವೇಳೆಯಲ್ಲಿ ಕೆಲ ಸ್ಥಳೀಯರು ಹೇಳುವಂತಹ ದಾಖಲೆಗಳನ್ನ ಈಗಾಗಲೇ ಪೊಲೀಸರು ದಾಖಲಿಸಿಕೊಳ್ತಿರುವಂತದ್ದು. ಅದೇ ಮೊದಲು ಹೇಳಿದಂತೆ ಏನೋ ಮೊದಲು ಕಾರು ಬಂದು ನಿಂತಹ ಸಂದರ್ಭದಲ್ಲಿ ಸಿಗ್ನಲ್ ಅಲ್ಲಿ ನಿಂತ ಸುಮಾರು 1 ನಿಮಿಷ ತಡವಾಗಿ ಏನು ಹಿಂದೆಯಿಂದ ಬಂದಂತಹ ಬೈಕು 2 ಕಾರುಗಳ ನಡುವೆ ನಿಂತಿರುವಂತದ್ದು. ಪಕ್ಕದಲ್ಲಿ ಇವರು ಒಂದು ಹೋಂಡಾ ಸಿಟಿ ಕಾರು ಮತ್ತೆ ಅದರ ರೈಟ್ ಸೈಡ್ ಅಲ್ಲಿ ಒಂದು ಇಂಡಿಕಾ ಕಾರು ನಿಂತಿತ್ತು. ಈ ನಡುವೆ ಇದ್ದಂತಹ ಗ್ಯಾಪ್ ನಲ್ಲಿ ಬಂದು ನಿಂತಹ ಒಂದು ಸ್ಕೂಟರ್ ಪಲ್ಸರ್ ಬೈಕ್ ಈ ರೀತಿ ಅದರಲ್ಲಿದ್ದಂತವ್ರು ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಪೊಲೀಸರಿಗೆ ಈಗ ಶಂಕೆಯು ಸಹಿತ ಇನ್ನಷ್ಟು ಮತ್ತಷ್ಟು ವ್ಯಕ್ತ ಆಗ್ತಿರುವಂತದ್ದು. ಯಾಕಂತಂದ್ರೆ ಇವ್ರನ್ನ ಹಿಂದಿನಿಂದಲೇ ಸಹಿತ ಯಾರೋ ತುಂಬಾ ದೂರದಿಂದ ಫಾಲೋ ಮಾಡ್ಕೊಂಡ್ ಬಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಅನ್ಸುತ್ತೆ. ಮತ್ತೆ ಆ ಸಿಗ್ನಲ್ ಅಲ್ಲಿ ನಿಂತಹ ವೇಳೆಯಲ್ಲಿ ಅವರ ಮೇಲೆ ದಾಳಿ ನಡೆಸಿದ್ದಾರೆ ಅನ್ನೋ ಬಗ್ಗೆ ಈಗ ಸ್ಪಷ್ಟ ಆಗ್ತಿರುವಂತದ್ದು. ಇದನ್ನ ಸ್ವತಃ ಸ್ಥಳೀಯರು ಪೊಲೀಸರಿಗೆ ನೀಡಿರುವಂತಹ ಮಾಹಿತಿ. ಈ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಕೆಲಸ ಕೂಡ ಮಾಡ್ತಿರುವಂತ, ಮತ್ತೆ ಸಿಗ್ನಲ್ ಇದ್ದಂತಹ CCTV ದೃಶ್ಯಗಳನ್ನ ಈಗ ಪರಿಶೀಲನೆ ನಡೆಸುವಂತಹ ಕೆಲಸ ಕೂಡ ಮಾಡ್ತಾರೆ. ಈ CCTV ದೃಶ್ಯಗಳನ್ನ ಪರಿಶೀಲನೆ ನಡೆಸಿದಂತಹ ವೇಳೆಯಲ್ಲಿ ಸಹಿತ ಏನೋ ನಂಬರ್ ಪ್ಲೇಟ್ ಇಲ್ಲದ ಇರೋದು, ಮತ್ತೆ ನಂಬರ್ ಪ್ಲೇಟ್ಗೆ ಏನೋ ಮಾಸ್ಕ್ ಮಾಡಿ ಕವರ್ ಮಾಡ್ಕೊಂಡ್ ಬಂದಿರೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆನ ಮುಂದುವರಿಸಿರುವಂತದ್ದು. ಎಸ್ ವಿಷ್ಣು ಪ್ರಸಾದ್, ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಸದ್ದು ಕೇಳಿಬಂದಿದ್ದು ಇಡೀ ಬೆಂಗಳೂರಿನ ಜನ ಬೆಚ್ಚಿ ಬೀಳುವಂತೆ ಮಾಡಿದೆ. ಬೆಂಗಳೂರಿನಲ್ಲಿ ಎಪಿಎಂಸಿ ಅಧ್ಯಕ್ಷನ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಎಪಿಎಂಸಿ ಅಧ್ಯಕ್ಷ ಕಡಬಗೆರೆ ಶ್ರೀನಿವಾಸ್ ಮೇಲೆ ಫೈರಿಂಗ್ ಅನ್ನ ನಡೆಸಲಾಗಿದೆ. ಇವತ್ತು ಬೆಳಗ್ಗೆ ಒಂದು ಫೈರಿಂಗ್ ನಡೆಸಲಾಗಿರೋದು. ಗುಂಡಿನ ದಾಳಿಗೆ ಒಳಗಾದ ಶ್ರೀನಿವಾಸ್ ಕೂಡ ರೌಡಿ ಶೀಟರ್ ಆಗಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕಡಬಗೆರೆ ಶ್ರೀನಿವಾಸ್ ಪಾಯ್ಸನ್ ರಾಮನ ಸ್ವಂತ ಅಣ್ಣ ಅನ್ನೋ ಅಂಶವನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಯಲಹಂಕ ಶಾಸಕ SR ವಿಶ್ವನಾಥರ ಆಪ್ತನಾಗಿದ್ದ ಶ್ರೀನಿವಾಸ್, ಈತನ ಮೇಲೆ ಇದೀಗ ಫೈರಿಂಗ್ ನಡೆಸಲಾಗಿರುವುದು. ಆದರೆ ಇತ್ತೀಚೆಗೆ ಬಿಜೆಪಿಯನ್ನ ತೊರೆದು ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು. ಈ ಸಂದರ್ಭದಲ್ಲಿ ಕೂಡ ಕೆಲ ವೈಮನಸ್ಸು ಉಂಟಾಗಿತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಪಲ್ಸರ್ ಬೈಕ್ ನಲ್ಲಿ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳು ಒಂದು ಫೈರಿಂಗ್ ಅನ್ನ ನಡೆಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಯಾರು ಫೈರಿಂಗ್ ನಡೆಸಿರುವುದು, ಯಾವ ಕಾರಣಕ್ಕಾಗಿ ಈ ರೀತಿ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ ಅನ್ನೋ ಬಗ್ಗೆ ಮಾಹಿತಿ ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಆರೋಪಿಗಳ ಪತ್ತೆಗೆ ಕೂಡ ಜಾಲವನ್ನ ಬೀಸಲಾಗಿದೆ. ಇನ್ನು ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ಕಡಬಗೆರೆ ಶ್ರೀನಿವಾಸ್ ಹಾಗೆ ಆತನ ಕಾರು ಚಾಲಕ ಮೂರ್ತಿ ಇಬ್ಬರ ಸ್ಥಿತಿ ಕೂಡ ಗಂಭೀರವಾಗಿದ್ದು ಕೊಲಂಬಿಯಾ ಏಷಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ.
ಇನ್ನು ಕಡಬಗೆರೆ ಶ್ರೀನಿವಾಸ್ ಕೂಡ ರೌಡಿ ಶೀಟರ್ ಆಗಿದ್ದು ಪಾಯ್ಸನ್ ರಾಮನ ಸ್ವಂತ ಅಣ್ಣ ಶ್ರೀನಿವಾಸ್ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಶಾಸಕ SR ವಿಶ್ವನಾಥ್ಗೆ ಆಪ್ತನಾಗಿದ್ದ ಶ್ರೀನಿವಾಸ್ ಇತ್ತೀಚೆಗಷ್ಟೇ ಪಕ್ಷ ತೊರೆದು ಬೇರೆ ಪಕ್ಷಕ್ಕೆ ತೆರಳಿ ಅಲ್ಲಿಂದ ಚುನಾವಣೆಗೆ ನಿಂತು APMC ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಅವರು ಶಿಫ್ಟ್ ಆಗಿದ್ರಿಂದಾಗಿ ವೈಮನಸ್ಸು ಕೂಡ ಆಗಿತ್ತು. ಹೀಗಾಗಿ ಕೆಲ ಸಂಘರ್ಷಗಳು ಕೂಡ ನಡೆದಿತ್ತು ಅನ್ನೋ ಮಾಹಿತಿ ಲಭ್ಯವಾಗಿರುವುದು. ಆದ್ರೆ ಯಾವ ಕಾರಣಕ್ಕಾಗಿ ಈ ಶೂಟೌಟ್ ನಡೀತು ಅನ್ನೋ ಬಗ್ಗೆ ಮಾತ್ರ ಸ್ಪಷ್ಟವಾದ ಮಾಹಿತಿ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಆದ್ರೆ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಹಾಡಹಗಲೇ ಗುಂಡಿನ ಶಬ್ದ ಕೇಳಿಬಂದಿರೋದು ಬೆಂಗಳೂರಿಗರನ್ನ ಮತ್ತೊಮ್ಮೆ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದಂತೂ ಸತ್ಯ. ಸದ್ಯಕ್ಕೆ ಪೊಲೀಸರು ಈಗಾಗಲೇ ಸ್ಥಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಜೊತೆಗೆ ಆರೋಪಿಗಳ ಪತ್ತೆಗೆ ಕೂಡ ಜಾಲ ಬೀಸಿದ್ದಾರೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಇದೇ ಒಂದು ಜಾಗದಲ್ಲಿ ಫೈರಿಂಗ್ ನಡೆದಿರೋದು. ತಮ್ಮ ಹೊಂಡಾ ಸಿಟಿ ಕಾರ್ನಲ್ಲಿ ಶ್ರೀನಿವಾಸ್ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಸಿಗ್ನಲ್ ನಲ್ಲಿ ಕಾರ್ ನಿಂತಿರುತ್ತೆ. ಆ ಸಂದರ್ಭದಲ್ಲಿ ಕಾರ್ನ ಸಮೀಪಕ್ಕೆ ಬಂದ ಪಲ್ಸರ್ ಬೈಕ್ ನಲ್ಲಿದ್ದ ಇಬ್ಬರು ಏಕಾಏಕಿ ಗುಂಡಿನ ದಾಳಿಯನ್ನ ನಡೆಸಿರೋದು. ಶ್ರೀನಿವಾಸ್ ಅವರನ್ನ ಟಾರ್ಗೆಟ್ ಆಗಿರಿಸಿಕೊಂಡು ಶೂಟ್ ಮಾಡಿದ ಬುಲೆಟ್ಗಳು ಕೂಡ ರಸ್ತೆಯಲ್ಲಿ ಬಿದ್ದಿರೋದನ್ನ ನಾವಲ್ಲಿ ಗಮನಿಸಬಹುದಾಗಿದೆ. ರೌಂಡ್ ಮಾರ್ಕ್ ಮಾಡಿದ್ದಾರೆ. ಈಗಾಗಲೇ ಪೊಲೀಸರು ಅದನ್ನ 4-5 ಬುಲೆಟ್ಗಳು ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದು ಕೂಡ ನಾವು ದೃಶ್ಯಗಳಲ್ಲಿ ಕ್ಲಿಯರ್ ಆಗಿ ಗಮನಿಸಬಹುದಾಗಿದೆ. ಇನ್ನು ಗುಂಡೇಟು ಶ್ರೀನಿವಾಸ್ ಅವರ ಕಾರು ಚಾಲಕನ ಕೈಗೆ ಕೂಡ ತಗಲಿದೆ ಅನ್ನೋ ಇನ್ಫಾರ್ಮೇಶನ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹೀಗಾಗಿ ಆತ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಶ್ರೀನಿವಾಸ್ ಅವರಿಗೂ ಕೂಡ ಗಾಯವಾಗಿದೆ ಈ ಫೈರಿಂಗ್ ನಿಂದ ಅನ್ನೋ ಮಾಹಿತಿ ಲಭ್ಯವಾಗಿದ್ದು ಅವರನ್ನ ಕೂಡ ಇದೀಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಶಾಸಕ SR ವಿಶ್ವನಾಥ್ ಅವರಿಗೆ ಆಪ್ತರಾಗಿದ್ರು. ಇತ್ತೀಚೆಗಷ್ಟೇ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರಿದ್ರು ಕಡಬಗೆರೆ ಶ್ರೀನಿವಾಸ್ ಅವರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವುದು. ಇನ್ನು ಪಾಯ್ಸನ್ ರಾಮನ ಸ್ವಂತ ಅಣ್ಣ ಕಡಬಗೆರೆ ವಿಶ್ವನಾಥ್ ಆದ್ರೆ ಪಕ್ಷ ತೊರೆದ ಸಂದರ್ಭದಲ್ಲಿ ಅಂದ್ರೆ ಬಿಜೆಪಿ ತೊರೆದು ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು, ಅಲ್ಲಿಂದ ಚುನಾವಣಾ ಕಂಟೆಸ್ಟ್ ಮಾಡಿದ್ರು, ಆ ಸಂದರ್ಭದಲ್ಲಿ ಕೆಲ ಘರ್ಷಣೆಗಳು ಕೂಡ ನಡೆದಿತ್ತು. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದಕ್ಕೆ ಬಿಜೆಪಿಯ ಕೆಲವರು ಹಾಗೆ ಶ್ರೀನಿವಾಸ್ ನಡುವೆ ಗಲಾಟೆಗಳು ಕೂಡ ನಡೆದಿತ್ತು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಆದ್ರೆ ಇದೇ ಕಾರಣನ ಅಥವಾ ಬೇರೆ ಏನಾದ್ರೂ ಕಾರಣನ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇರುವ ಮಾಹಿತಿಯ ಪ್ರಕಾರ ಪಲ್ಸರ್ ಬೈಕ್ ನಲ್ಲಿ ಬಂದಿದ್ದ ಇಬ್ಬರು ಅಪರಿಚಿತರು ಮುಖಕ್ಕೆ ಮಾಸ್ಕ್ ಅನ್ನ ಧರಿಸಿಕೊಂಡು ಬಂದಿದ್ದ ಇಬ್ಬರು ಫೈರಿಂಗ್ ಅನ್ನ ನಡೆಸಿರೋದು. ಕೆಲ ಮೀಟರ್ಗಳಷ್ಟು ಮುಂದೆ ಸರಿದ ನಂತರ ಮಾಸ್ಕ್ ಅನ್ನ ಕೂಡ ತೆಗೆದು ಹಾಕಿ ನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಇಬ್ಬರು ದುಷ್ಕರ್ಮಿಗಳು ಅನ್ನೋ ಮಾಹಿತಿ. ನಂತರ ಸ್ಥಳದಲ್ಲಿದ್ದ PC ಒಬ್ರು ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿರೋದು. ತಕ್ಷಣ ಇಬ್ಬರನ್ನ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಆದ್ರೆ ಫೈರಿಂಗ್ ಹಿಂದಿನ ಉದ್ದೇಶ ಏನು, ಯಾರು ಮಾಡಿಸಿದ್ದು ಫೈರಿಂಗ್, ಯಾರು ಮಾಡಿದ್ರು ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೇಟಿ ನೀಡಿದ್ದಾರೆ, ಸ್ಥಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಹಾಗೆ ಆರೋಪಿಗಳ ಪತ್ತೆಗೆ ಪೊಲೀಸರು ಕಾರ್ಯಾಚರಣೆಯನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ APMC ಅಧ್ಯಕ್ಷ ಕಡಬಗೆರೆ ಶ್ರೀನಿವಾಸ್ ಇವರ ಮೇಲೇನೆ ಫೈರಿಂಗ್ ಆಗಿರೋದು. ಇನ್ನು ಮತ್ತೊಂದು ಕಡೆಯಲ್ಲಿ ಘಟನೆ ನಡೆದ ಸ್ಥಳದ ದೃಶ್ಯವನ್ನ ಗಮನಿಸಬಹುದಾಗಿದೆ. ಅಲ್ಲಿ ಬುಲೆಟ್ಗಳು ಫೈರಿಂಗ್ ಮಾಡಿದ ಸಂದರ್ಭದಲ್ಲಿ ಬಿದ್ದ ಬುಲೆಟ್ಗಳು ಕೂಡ ರಸ್ತೆಯ ಮೇಲೆ ಬಿದ್ದಿರುವ ದೃಶ್ಯವನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಇವತ್ತು ಬೆಳಗ್ಗೆ 11:30 ಸಂದರ್ಭದಲ್ಲಿ ನಡೆದಿರುವ ಘಟನೆ ಇದು. ಕಡಬಗೆರೆ ಶ್ರೀನಿವಾಸ್ ತಮ್ಮ ಕಾರ್ನಲ್ಲಿ ತೆರಳುತ್ತಿದ್ದ ಸಂದರ್ಭದಲ್ಲಿ ಪಲ್ಸರ್ ಬೈಕ್ ನಲ್ಲಿ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳು ಅವರ ಮೇಲೆ ಫೈರಿಂಗ್ ನಡೆಸಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇದೀಗ ಆರೋಪಿಗಳ ಪತ್ತೆಗೆ ಕೂಡ ಜಾಲ ಬೀಸಲಾಗಿದೆ. ಸ್ಥಳೀಯ CCTV ದೃಶ್ಯಗಳನ್ನ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ.